ಗೈಸ್ ಏನು ಗೊತ್ತಾ, ಟೈಮ್ ಆಲ್ರೆಡಿ 5 ಆಗಿದೆ. ಸೊ ಫೈನಲಿ ಚೆಕ್ಔಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ಟೈಮ್ ಆಲ್ರೆಡಿ 5 ಆಗಿದೆ. ನಾನು 4ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಯಾರಿ ಡ್ರಾಪ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇನ್ನು ಈ ಗಂಡ ಇಕ್ಳು ಇನ್ನೂ ರೆಡಿ ಆಗಿಲ್ಲ. ಇನ್ನು ಪಂಚೆ ಉಡ್ಕೊಳಕ್ಕೆ 1 ಗಂಟೆ ಮಾಡ್ತಾ ಇದ್ದಾರೆ. ಸೊ ಈ ಥರ ರೆಡಿ ಆಗಿದ್ದೀನಿ. ಹಿಂಗೆ 1 ನಿಮಿಷ ಇಟ್ಕೋಕಂದ ಇಲ್ಲಿ ಇಟ್ಕೊಳ್ಳಿ. ಈ ಥರ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ 5:15 ಆಗಿದೆ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವ್ರನ್ನ ಹಿಂದೆ ಬರ್ತಾ ಇದ್ದಾರೆ. ಬ್ಯಾಡ್ ಲೈಟಿಂಗ್. ರೆಡಿಯಾಗಿದ್ದೀನಿ ಗಾಯ್ಸ್. ಅವ್ರು ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಆಡ್ತೈತೆ ಬೆಳಿಗ್ಗೆ. ನೀವು ಗಿತ್ತಿಗೆ ನಾನಿಲ್ಲ, ನೀವಿಲ್ಲ. ಹಾಕೊಳ್ಳೋದು ಇಷ್ಟು ಉದ್ದ, ಅದರಲ್ಲೂ ಬಾರ್ಗಿನ್ ಮಾಡೋದು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬೇಕಂತ. ನಮಸ್ಕಾರ ಮಾಡ್ಕೊ. ಅಲ್ಲ ಇನ್ನೊಂದು ಹೇಳ್ತೀನಿ. ನಾನು ಆಡ್ತೀನಿ ಗೊಜ್ಜಿ ವಯಸ್ಸಿನೊಂದು. ನಿನ್ನ ಮಾಡಿದ ಪಾಪ ಯಾರ ತಾತನಗಂತೋ ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ. ಏನು ಗೊತ್ತಾ, ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು. ಅಷ್ಟೇನು ರಶ್ ಏನಿರಲಿಲ್ಲ, ಹಾಗಾಗಿ ಆರಾಮಾಗಿ ದರ್ಶನ ಮುಗೀತು. ಯಾರಾದರೂ ಫ್ರೀ ಇದ್ದಾಗ ಬಂದು ದರ್ಶನ ಮಾಡಿ, ರಾಯರು ಎಲ್ರಿಗೂ ಒಳ್ಳೇದು ಮಾಡಿ. ಫೈನಲಿ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಟೈಮ್ ಎಷ್ಟಪ್ಪ ಇವಾಗ? 7 ಗಂಟೆ ಅಷ್ಟರಲ್ಲಿ ದರ್ಶನ ಮುಗಿಸಿ ಹೊರಡ್ತಾ ಇದ್ದೀವಿ. ಅದಕ್ಕೆ ಯಾವ್ದಾದ್ರು ಟೆಂಪಲ್ಗಳಿಗೆ ಬಂದರೆ ನೀವು ದರ್ಶನ ಮಾಡಬೇಕು ಅಂದರೆ 5 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ 6 ಗಂಟೆ ಅಷ್ಟರಲ್ಲಿ ದರ್ಶನ ಆಗಿಬಿಡುತ್ತೆ. 7 ಗಂಟೆ ಅಷ್ಟರಲ್ಲಿ ಹೊರಟ್ಬಿಡ್ಬೋದು. ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಚೆಕ್ಔಟ್ ಮಾಡಾದಮೇಲೆ ನಾವು ಹೊರಟಿದ್ದು ಚಿತ್ರದುರ್ಗದ ಕಡೆಗೆ. ಚಿತ್ರದುರ್ಗದ ಕಡೆ ನಾವು ಏನಕ್ಕೆ ಹೋದ್ವಿ, ಅಲ್ಲಿ ಏನು ಕೆಲಸ ಆಯಿತು ನಮಗೆ ಅನ್ನೋದನ್ನು ನೀವು ವ್ಲಾಗ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ದರ್ಶನಕ್ಕೆ ಹೋಗಿದ್ದ ಕಾರಣ ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಸುವಾಗಿತ್ತು. ಹಾಗಾಗಿ ನಾವು ಬಳ್ಳಾರಿಯಲ್ಲಿ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದ ಕಾರಣ, ಜೊತೆಗೆ ತುಂಬ ಹಸುವಾಗಿದ್ದ ಕಾರಣ ಟಿಫನ್ ಮಾಡಿದ ತಕ್ಷಣ ನನಗಂತೂ ಫುಲ್ ಡೀಪ್ ಸ್ಲೀಪ್ ಬಂತು. ಹಾಗೆ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ.
ಚಿತ್ರದುರ್ಗಕ್ಕೆ ಹೋಗೋ ಕಾರಣ ನಾನು ಇವಾಗ ಹೇಳ್ತೀನಿ. ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನನ್ನನ್ನು ಚಿತ್ರದುರ್ಗದಲ್ಲೇ ಬಸ್ ಹತ್ತಿಸ್ಬಿಟ್ಟು ಅವ್ರು ಅಲ್ಲಿಂದ ಬೇರೆ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತು. ಚಿತ್ರದುರ್ಗ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕಿತ್ತು. ಹಾಗಾಗಿ ಅವ್ರು ನನ್ನನ್ನು ಬಸ್ ಸ್ಟಾಪಲ್ಲೇ ಡ್ರಾಪ್ ಮಾಡಿ ಬಸ್ ಕೂಡ ಹತ್ತಿಸಿದ್ರು. ಹಾಗಾಗಿ ನಾನು ಬ್ಯಾಂಗ್ಳೂರಿಗೆ ಒಬ್ಬಳೇ ಬರೋ ಥರ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ನಾನು ಮುಂಚೆನೇ ಹೇಳಿದಾಗೆ ಬಂದೆ ಮನೆಗೆ. ಇವಾಗ ಅರೌಂಡ್ 5:30 ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಒಂದು 2 ಫೋಟೋ ತೊಗೊಂಬಂದಿದ್ದೆ, ನನ್ನ ಅಮ್ಮಗೆ ಬೇಕು ಅಂತ ಹೇಳಿದ್ರು. ಸೊ ಹಾಗೆ ಪ್ರಸಾದ ಎಲ್ಲ ತೊಗೊಂಬಂದು ಇವಾಗ ಮನೆಗೆ ರೀಚ್ ಆದೆ. ಸೊ ಇವತ್ತಿಗೆ ಈ ವ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮಂತ್ರಾಲಯದ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.